ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಮಟನ್ ಕಾಲ್ ಸೂಪ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಸೊ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೆ ಇದನ್ನು ಟ್ರೈ ಮಾಡ್ತಾ ಇರೋದು. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ನಾನು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಸುಮಾರು ವೀಡಿಯೋಸ್ಗಳೆಲ್ಲ ನೋಡಿಕೊಂಡು ಮಾಡ್ತಿರೋದು. ಸೊ ನಮ್ಮ ಮನೇಲಿ ಮಟನ್ನು ನಮ್ಮ ಮನೇಲಿ ನಾನು ತಿನ್ನಲ್ಲ, ನನ್ನ ಮಗನೂ ಅಷ್ಟಕ್ಕಷ್ಟೇ ತಿನ್ನಲ್ಲ. ಅವನು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಅವರು ಹೊರಗಡೆ ಎಲ್ಲರೂ ಹೋಟೆಲ್ಸಲ್ಲಿ ಅಲ್ಲಿ ಇಲ್ಲಿ ತಿನ್ಕೋತಾರೆ. ಮನೇಲಿ ಮಾಡಿದ್ರೆ ಒಬ್ಬನಿಗೆ ಮಾಡಬೇಕು ಮತ್ತು ಒಬ್ಬನೇ ಎಲ್ಲ ತಿನ್ನೋಕ್ಕಾಗಲ್ಲ ಅಂಥೇಳಿ ಪಾಪ ಅವರು ತರೋದೇ ಇಲ್ಲ ಮಟನ್ ಮನೆಗೆ. ಹೊರಗಡೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ತಿನ್ಕೋತಾರೆ. ಸೊ ಇವತ್ತು ಮನೆಗೆ ತಲೆ ಕಾಲು ತರ್ತೀನಿ ಮಾಡಿಕೊಡು ಅಂಥೇಳಿ ನಿನ್ನೆ ನೈಟೇ ಕೇಳ್ಕೊಂಡಿದ್ರು. ಬಟ್ ನಾನು ಯಾವತ್ತೂ ಮಾಡಿಲ್ಲ. ಸರಿ ಇವತ್ತು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ ವೀಡಿಯೋಗಳೆಲ್ಲ ನೋಡಿಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಅವರೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಕಾಲು ಸಪ್ರೇಟ್ ಮಾಡಿದ್ದಾರೆ ಮತ್ತು ತಲೆ ಮಾಂಸ ಇದೆಯಲ್ಲ, ಸೊ ಅದನ್ನು ಸಪ್ರೇಟ್ ಮಾಡಿದ್ದಾರೆ. ಈಗ ತಲೆ ಮಾಂಸದ್ದು ಸಪ್ರೇಟ್ ಮಾಡಬೇಕು ಗೊಜ್ಜು, ಕಾಲ್ದು ಮತ್ತು ಸಪ್ರೇಟು ಸೂಪ್ ಮಾಡಬೇಕು. ಸೊ ಇದು ಬಂದು ಸುಣ್ಣ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೇ ಅವರು ಕ್ಲೀನ್ ಮಾಡ್ತಾಯಿದ್ದಾರೆ. ಅವರು ಯಾವತ್ತೂ ಕ್ಲೀನ್ ಮಾಡಿಲ್ಲ. ಆವಾಗೆಲ್ಲ ಅವರ ಅಮ್ಮ ಕ್ಲೀನ್ ಮಾಡಿ ಕೊಡ್ತಾಯಿದ್ರು, ತಿಂತಾಯಿದ್ರು. ಇವರು ಯಾವತ್ತೂ ಕ್ಲೀನ್ ಮಾಡಿಲ್ಲ. ಇವರು ಇವತ್ತು ಕ್ಲೀನ್ ಮಾಡ್ತಾಯಿದ್ದಾರೆ. ಏಕೆಂದರೆ ನಾನು ತಿನ್ನಲ್ಲ. ಸೊ ಅದಕ್ಕೆ ಅವರೇ ಕ್ಲೀನ್ ಮಾಡ್ತಾಯಿದ್ದಾರೆ. ತುಂಬ ಚಿಕ್ಕವಳಿರುವಾಗಿಂದನೂ ಕೂಡ ಮಟನ್ ಎಲ್ಲ ತಿನ್ನಲ್ಲ. ಯಾಕಂದರೆ ನಮ್ಮ ಮನೇಲಿ ಅಮ್ಮನೂ ಕೂಡ ಮಟನ್ ತಿನ್ನಲ್ಲ. ಅವರು ಕೂಡ ಚಿಕನ್ ಒಂದೇ ತಿನ್ನೋದು. ಅವ್ರಿಗೆ ಮಟನ್ ತಿಂದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ತಿಂತಾ ಇರಲಿಲ್ಲ. ಹಾಗಾಗಿ ಅಮ್ಮನೂ ಕೂಡ ಜಾಸ್ತಿ ಚಿಕನ್ನೇ ತಂದು ನಮಗೆ ಮಾಡಿಕೊಡ್ತಾ ಇದ್ದಿದ್ದು. ಹಂಗಾಗಿ ನಮಗೆ ಮಟನ್ ಬಗ್ಗೆ ಅಷ್ಟೊಂದು ಒಲವೇನೂ ಇಲ್ಲ, ತಿಂದಿದ್ದು ನೆನಪೂ ಇಲ್ಲ. ಸೊ ಸುಮಾರು ಜನ ನೋಡಿರೋರು ಹೇಳ್ತಾರೆ, ತುಂಬ ಚಿಕ್ಕ ಹುಡುಗಿ ಇದ್ದಾಗ ನಾವೇ ತಿನ್ನಿಸಿದ್ದೀವಿ, ತಿಂತಾ ಇದ್ಲು ಅವಳು ಅಂತ ಹೇಳೋರು ಹೇಳಿದ್ದಾರೆ. ಬಟ್ ಏನಂದರೆ ನನಗದು ನೆನಪೂ ಇಲ್ಲ. ಏನು ಮಟನ್ ತಿಂತಾಯಿದ್ನ ಚಿಕನ್ ತಿಂತಾಯಿದ್ನ ಅದು ನೆನಪೇ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಇದುವರೆಗೂ ಇಷ್ಟು ವರ್ಷ ಆಯಿತು. ಸೊ ಇದುವರೆಗೂ ಮಟನೆಲ್ಲ ತಿಂದಿಲ್ಲ. ಈಗ ಒಂದು ಕುಕ್ಕರ್ನ ಕಾಯಕ್ಕಿಟ್ಟಿದ್ದಾರೆ. ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಸೊ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಯೂಟ್ಯೂಬಲ್ಲಿ ವೀಡಿಯೋಗಳು ಅವರು ಕೂಡ ನೋಡಿದ್ರು, ನಾನು ಕೂಡ ನೋಡಿ ಎಲ್ಲದನ್ನು ರೆಡಿ ಮಾಡಿಕೊಟ್ಟೆ. ಅಂದರೆ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಹಂಗಾಗಿ ನಾನು ಕ್ವಾಂಟಿಟಿ ಎಲ್ಲ ಎಷ್ಟು ಹಾಕಬೇಕು ಅದನ್ನೆಲ್ಲ ತೋರಿಸ್ಕೊಟ್ಬಿಟ್ಟು ಬಂದೆ. ಸೊ ಅವರೇ ಎಲ್ಲ ಹುರಿದ್ಬಿಟ್ಟು ಕಾಲ್ ಸೂಪ್ಗೆ ರೆಡಿ ಮಾಡಿದ್ರು. ಒಂದೇ ಒಂದು ಸಣ್ಣದು ಈರುಳ್ಳಿ, ಹಾಗೆ ಒಂದು ಸಣ್ಣದು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕಾಳುಮೆಣಸು, ಜೀರಿಗೆ, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪಲ್ಲ, ಪುದೀನ ಸೊಪ್ಪು. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಸೊ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಘಮ ಏನಿರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಅಂಥೇಳಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದೆಲ್ಲ ಆದಮೇಲೆ ಕಾಲು ಎಲ್ಲ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಸುಮಾರು ಏನಿಲ್ಲ ಅಂದರೂ ನನಗೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದ್ರಿಂದ ಏನಿಲ್ಲ ಅಂದರೂ ಸುಮಾರು ಒಂದು 20 ವಿಷಲ್ ಬರ್ಸಿದ್ದೀನಿ. ಇದು ಚಿಕ್ಕ ಕುಕ್ಕರಲ್ಲಿ ಮಾಡ್ತಾ ಇರೋದಲ್ವಾ. ದೊಡ್ಡ ಕುಕ್ಕರಲ್ಲಿ ಆಗಿದ್ದರೆ ಸ್ವಲ್ಪ ತುಂಬ ಕಮ್ಮಿ ವಿಷಲ್ ಬರಬೋದಿತ್ತೇನೋ, ಬೇಗ ಬೇಯ್ತಾಯಿತ್ತು ಅನಿಸುತ್ತೆ. ಸೊ ಇದು ತುಂಬ ಚಿಕ್ಕದು 5 ಲೀಟ್ರ್ ಕುಕ್ಕರ್ ಆಗಿರೋದ್ರಿಂದ ವಿಷಲು ನಾನು ಫಸ್ಟಿಗೆ ಒಂದು 10 ವಿಷಲ್ ಹೊಡೆಸ್ದೆ. ಆಮೇಲೆ ಬೆಂದಿಲ್ಲ ಅಂತ ಹೇಳಿದ್ರು. ಮತ್ತು ಇನ್ನು 10 ವಿಷಲ್ಲು ಮತ್ತು ಸಪ್ರೇಟಾಗಿ ಕೂಗಿಸ್ದೆ. ಒಟ್ಟು ನಾನು 20 ವಿಷಲ್ ಹಾಕ್ಸಿದ್ದೀನಿ ಕಾಲು ಬೇಯೋದಕ್ಕೆ. ಸೊ ಈ ಥರ ಆಯಿತು. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಪುದೀನ ಮತ್ತು ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ. ಅದೇನಾಯಿತು ಅಂದರೆ ಫುಲ್ಲು ಹಸ್ರಾಗೋಯ್ತು.
ಫಸ್ಟ್ ಟೈಮ್ ಮಾಡೋವಾಗ ಈ ರೀತಿ ಎಲ್ಲ ಎಡವಟ್ಗಳಾಗುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಟೈಮ್ ಮಾಡೋವಾಗ ಅದನ್ನು ಸರಿ ಮಾಡ್ಕೋಬೇಕು. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಇದು ಕಾಲು ಸೂಪು, ತಲೆ ಮಾಂಸ ಇದನ್ನೆಲ್ಲ ಮಾಡ್ತಾ ಇರೋದು. ನನ್ನ ಲೈಫಲ್ಲಿ ಇದನ್ನೆಲ್ಲ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ತಿನ್ನಲ್ಲ. ನನಗೆ ಅದು ಏನಂದರೆ ಅದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲು ಬಂದರೂ ಕೂಡ ಆಗಲ್ಲ. ಒಂಥರ ಕೈಯೆಲ್ಲ ಜಿಡ್ಡಾಗೋದು ಆ ಥರ ಎಲ್ಲ ನನಗೆ ತುಪ್ಪ ಅದೆಲ್ಲ ಆಗೋದೇ ಇಲ್ಲ. ಅದೆಲ್ಲ ಕೈಯೆಲ್ಲ ಒಂಥರ ಫುಲ್ಲು ಜಿಡ್ಡಾಗ್ಬಿಡುತ್ತೆ. ಇವನ್ ನಾನು ಚಿಕನ್ ತರಿಸಿದ್ರು ಕೂಡ ನಮ್ಮ ಮನೆಯವರೇ ಅದನ್ನು ಕ್ಲೀನಾಗೆಲ್ಲ ತೊಳೆದು ಕೊಡ್ತಾರೆ. ಏನೋ ಬೈ ಚಾನ್ಸ್ ಅವರಿಲ್ಲ ಅಂದಾಗ ಮಾತ್ರ ನಾನು ಅದನ್ನು ಗಟ್ಟಿ ಮನಸ್ಸು ಮಾಡಿ ಅದನ್ನು ಕ್ಲೀನಾಗಿ ತೊಳ್ಕೊತೀನಿ. ಆದರೆ ನಾನು ಅದನ್ನು ತೊಳೆಯೋದೆಲ್ಲ ತುಂಬಾ ಕಮ್ಮಿ. ಎಲ್ಲ ಯಜಮಾನ್ರೆ ತಂದಾಗ ಎಲ್ಲ ಅವರೇ ತೊಳೆದು ಅರಿಶಿನ ಉಪ್ಪು ಎಲ್ಲ ಹಾಕಿ ಅವರೇ ತೊಳೆದು ಕೊಡ್ತಾರೆ. ಚಿಕನ್ನು ಕೂಡ ಹಾಗೇ ಎಲ್ಲ ಅವರೇ ಕ್ಲೀನಾಗೆಲ್ಲ ತೊಳೆದು ಕೊಡೋದು. ಮಟನ್ ಅಂತೂ ಕೇಳಲೇಬೇಡಿ, ನಾನು ಅದನ್ನು ಮುಟ್ಟೋಕ್ಕೆ ಹೋಗಲ್ಲ. ಸೊ ಅವರೇ ಎಲ್ಲ ತೊಳೆದು ಒಗ್ಗರಣೆ ಹಾಕಿ ಮತ್ತು ಫ್ರೈ ಎಲ್ಲ ಮಾಡಿ ಸೂಪನ್ನ ರೆಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರ ಕೈಲೇ ಮಾಡಿಸ್ತಾಯಿದ್ದೀನಿ. ಏಕೆಂದರೆ ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ. ನೆಕ್ಸ್ಟ್ ಟೈಮ್ ಮಾಡಿದಾಗ ಯಾವಾಗಾದರೂ ಈಸಿ ಆಗುತ್ತೆ ಅಂಥೇಳಿ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಸೊ ಅವ್ರಿಗೆ ಈ ನಾನ್ ವೆಜ್ ಎಲ್ಲ ತುಂಬ ಇಷ್ಟ. ಬಟ್ ನಾನು ತಿನ್ನಲ್ಲ ಮನೇಲಿ ಅಂಥೇಳಿ ಅವರು ಜಾಸ್ತಿ ಮನೆಗೆ ತರೋದಿಲ್ಲ. ಬರೀ ಚಿಕನ್ ಅಷ್ಟೇ ತರ್ತಾರೆ. ಸೊ ಚಿಕನ್ ತಂದ್ರೂ ಕೂಡ ಅವರೇನು ಜಾಸ್ತಿ ತಿನ್ನಲ್ಲ. ಬಿರಿಯಾನಿ ಆ ಥರ ಏನಾದ್ರು ಮಾಡಿದ್ರೆ ಬಿರಿಯಾನಿ ತಿಂತಾರೆ ಅಷ್ಟೇ. ಮಟನ್ನೇ ಅವ್ರಿಗೆ ಜಾಸ್ತಿ ಇಷ್ಟ, ಮಟನ್ನು ಫಿಶ್ಶು. ಸೊ ಫಿಶ್ಶು ಕೂಡ ನಾನು ತಿನ್ನಲ್ಲ, ಮಟನ್ನು ಫಿಶ್ಶು ಏನೂ ತಿನ್ನಲ್ಲ, ಬರೀ ಚಿಕನ್ ಒಂದೇ ತಿನ್ನೋದು. ಹಾಗಾಗಿ ಅವ್ರಿಗೆ ಸ್ವಲ್ಪ ಮನೇಲಿ ಮಾಡಿಕೊಡೋದು ಕಮ್ಮಿನೇ. ಅವರು ಹೊರಗಡೆ ಹೋದಾಗ ಹೋಟೆಲ್ಸಲ್ಲಿ ತಿನ್ಕೋತಾರೆ. ಸೊ ಅದೊಂದು ನನಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಕಾಲೆಲ್ಲ ಹುರಿದಿದ್ದಾಯ್ತಲ್ವ, ಉಪ್ಪೆಲ್ಲ ನಾನೇ ಹಾಕ್ತಾಯಿದ್ದೀನಿ. ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಹಾಗಾಗಿ ಉಪ್ಪೆಲ್ಲ ನಾನೇ ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾಯಿದ್ದೀನಿ. ಆಮೇಲೆ ಬೇಕು ಅಂದರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಮೀಡಿಯಮ್ಗೆ ಹಾಕಿ ಸೇರಿಸ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನನೂ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಸೇರಿಸ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ, ಹಾಗೆ ರುಬ್ಬಿರೋವಂಥ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ಬಿಟ್ಟು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಇದು ಕೂಡ ಕಾಲೆಲ್ಲ ಬೆಂದ ಮೇಲೆ ನೀರು ಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ನಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗ ಮಸಾಲೆನೂ ಹಾಕ್ತಾಯಿದ್ದೀನಿ. ಮಸಾಲೆ ಕೂಡ ಜಾಸ್ತಿ ಆಯಿತು ಅನ್ನಿಸ್ತು. ಹಂಗೂ ಕೂಡ ಇರಲಿ ಅಂತ ಹೇಳಿಬಿಟ್ಟು ಹಾಕಿದ್ವಿ. ಅದೇ ಏನೋ ಸ್ವಲ್ಪ ಗ್ರೀನಿಶಾಗಿ ಬರೋಕ್ಕೆ ಜಾಸ್ತಿ ಇದಾಯಿತು ಅಂತ ಅನ್ನಿಸ್ತು. ಸೊಪ್ಪು ಕೊತ್ತಂಬರಿ ಮತ್ತು ಪುದೀನ ಹಾಕಿದ್ವಲ್ಲ, ಅದು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಏನೋ ಒಂದು ಅವ್ರಿಗೂ ಕೇಳಿದ್ರಲ್ಲ ಅಂದ್ಬಿಟ್ಟು ಏನೋ ಒಂದು ಟ್ರೈ ಮಾಡಿ ಕೊಟ್ಟೆ. ಚೆನ್ನಾಗಿತ್ತು ಅಂತ ಹೇಳಿ ಕುಡಿದ್ರು. ಬಟ್ ಚೆನ್ನಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತಿಂದರು. ಅದು ಚೆನ್ನಾಗಿದೆ ಇಲ್ಲ ಅಂತ ಹೇಳೋಕ್ಕೆ ನಾನು ತಿನ್ನಲ್ಲ ಅಲ್ವಾ. ನಾನು ತಿಂದು ರುಚಿ ನೋಡಿ ಹೇಳಿದರೆ ಓಕೆ ಚೆನ್ನಾಗಿದೆ ಅಂತ ನನಗೂ ಅನ್ನಿಸ್ತಾಯಿತ್ತು. ಬಟ್ ಅದು ಚೆನ್ನಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತಿಂದರು. ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂದರು. ನಾನು ಅದೇ ಫಸ್ಟು ಮಿಸ್ಟೇಕ್ ಮಾಡಿದ್ದೇನೆಂದರೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿದ್ದು ಅಷ್ಟೇ. ನೋಡಿ ಈ ರೀತಿ ಒಂದು 20 ವಿಷಲ್ ಕೂಗ್ಸಿದ್ಮೇಲೆ ಈ ರೀತಿ ಕಲರ್ ಬಂದಿದೆ. ಆ ಕಲರ್ ನೋಡಿಬಿಟ್ಟೆ ನಮ್ಮ ಮನೆಯವರು ಭಯ ಪಟ್ಕೊಬಿಟ್ರು, ಏನು ಈ ಥರ ಕಲರ್ ಬಂದ್ಬಿಟ್ಟಿದೆ ಅಂತ. ಅದೇನೆಂದರೆ ಸೊಪ್ಪು ಸ್ವಲ್ಪ ಜಾಸ್ತಿ ಆಗಿದೆ, ಮಸಾಲೆ ಎಲ್ಲ ಕರೆಕ್ಟಾಗಿದೆ, ಸೊಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು. ಫಸ್ಟು 10 ವಿಷಲ್ ಕೂಗಿಸಿದ್ದು ಬೆಂದಿರಲಿಲ್ಲ. ಆಮೇಲೆ ಮತ್ತೆ ಇನ್ನು 10 ವಿಷಲ್ ಕೂಗಿಸಿ ಈಗ ಬಟ್ಲಿಗೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ. ಸೊ ಹಾಗೆ ಇನ್ನೊಂದು ಕಡೆ ತಲೆ ಮಾಂಸ ಇತ್ತಲ್ಲ, ಸೊ ತಲೆ ಮಾಂಸನೂ ಕೂಡ ಫ್ರೈ ಮಾಡಿ ಕೊಟ್ಟಿದ್ದೆ. ಚೆನ್ನಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತಿಂದರು, ಖಾಲಿ ಮಾಡಿದ್ರು. ಇದಾಗಿತ್ತು ಸ್ನೇಹಿತರೆ ಭಾನುವಾರದ ಕತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.